greetings to you all. It's a pleasure for me to welcome you all to this program, which is hosted in collaboration with the Department of Pre-University Education Shivamogga, Principals Association Shivamogga, and English Lecturers Forum Shivamogga, with the intention to brush up your memory since there is a long gap due to COVID-19. ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯ ಆಂಗ್ಲ ಭಾಷಾ ಉಪನ್ಯಾಸಕರ ವೇದಿಕೆಯ ವತಿಯಿಂದ ಹಲವಾರು ಸ್ನೇಹಿತರುಗಳು ಸೇರಿ ಈ ಗ್ಯಾಪ್ನಲ್ಲಿ ನಾವು ಪಾಠಗಳನ್ನು ನಿಮಗೆ ನೆನಪದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಪಾಠಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಮತ್ತು ಅದರ ಮೇಲೆ ಬರಬಹುದಾದ ಪ್ರಶ್ನೆಗಳು, ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್ ಆ್ಯಂಡ್ ಆನ್ಸರ್ಸ್ would be given to you in this program. Before we start, I would like to ask our Deputy Director, Mr. Nagaraj Kagalkar, to say a few words to students. ದ್ವಿತೀಯ PUCಯ ಇಂಗ್ಲೀಷ್ ಪರೀಕ್ಷೆಯು 23 ಮಾರ್ಚ್ 2020 ನಿಗದಿಯಾಗಿತ್ತು. ಕೋವಿಡ್-19 ನಿಮಿತ್ತ ಈ ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯದ ಬಗ್ಗೆ ಪಾಠ ಪ್ರವಚನಗಳು ನಡೆದಿರಲಿಲ್ಲ. ವಿದ್ಯಾರ್ಥಿಗಳು ಮರೆಯುವಂತಹ ತುಂಬ ಅವಕಾಶಗಳಿರೋದ್ರಿಂದ ವಿದ್ಯಾರ್ಥಿಗಳ ಮನನ ಮಾಡಲಿಕ್ಕೆ ಆ ಪಾಠಗಳನ್ನು ಪರೀಕ್ಷೆಗೆ ಪೂರ್ವ ಸಿದ್ಧತೆಯ ದೃಷ್ಟಿಯಿಂದ ಹೆಚ್ಚು ಇಂಗ್ಲೀಷ್ ವಿಷಯದ ಬಗ್ಗೆ ಮನನ ಮಾಡಿ ಪರೀಕ್ಷೆಯನ್ನು ಬರೀಲಿಕ್ಕೆ ಸಿದ್ಧರಾಗುವಂತೆ ಅವರಿಗೆ ನೇರವಾದ ಕ್ಲಾಸುಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಅದರ ಪ್ರಯತ್ನವಾಗಿ ಶಿವಮೊಗ್ಗ ಜಿಲ್ಲಾ ಪ್ರಾಚಾರ್ಯರ ಸಂಘ ಮತ್ತು ಶಿವಮೊಗ್ಗ ಜಿಲ್ಲಾ ಇಂಗ್ಲೀಷ್ ಉಪನ್ಯಾಸಕರ ವೇದಿಕೆಯ ಸಹಯೋಗದೊಂದಿಗೆ ನಾವು ದ್ವಿತೀಯ PUC ಇಂಗ್ಲೀಷ್ ವಿಷಯದ ಆನ್ಲೈನ್ ತರಗತಿಗಳನ್ನು ಮಾಡಬೇಕಂತೇಳಿ ನಿರ್ಧರಿಸಿದಾಗ ಇಂಗ್ಲೀಷ್ ಫೋರಮ್ಮಿನ ಎಲ್ಲ ಉಪನ್ಯಾಸಕರು ತುಂಬು ಹೃದಯದ ಸಹಕಾರವನ್ನು ನೀಡಿ ಬೇರೆ ಬೇರೆ ಪಾಠಗಳನ್ನು 10 ನಿಮಿಷಗಳಲ್ಲಿ ಮಾಡಿ ಮಕ್ಕಳಿಗೆ ಮುಟ್ಟುವಂತೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಆ ಪಾಠ ನೇರವಾಗಿ ಪಾಠ ಮಾಡಿದಷ್ಟೇ ತೀಕ್ಷ್ಣವಾಗಿರುತ್ತೆ, ಅಷ್ಟೇ ಅದು ಅವ್ರ ಮಕ್ಕಳಿಗೆ ಮುಟ್ಟುವಂತಾಗಿರುತ್ತೆ. ಇಡೀ ವರ್ಷದಲ್ಲಿ ಆದಂಥ ಪಾಠವನ್ನು 10 ನಿಮಿಷ 15 ನಿಮಿಷಗಳ ಒಂದೊಂದು ಯೂಟ್ಯೂಬ್ನಲ್ಲಿ ಬಿಡೋದ್ರಿಂದ ಮಕ್ಕಳಿಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಪಾಠಗಳ ಅರಿವಾಗುತ್ತೆ. ಎಲ್ಲ ಪಾಠಗಳನ್ನು ಯೂಟ್ಯೂಬನ್ನು ನೋಡಿದಾಗ ಮಕ್ಕಳು ಧೈರ್ಯವಾಗಿ ದ್ವಿತೀಯ PUC ಇಂಗ್ಲೀಷ್ ಪರೀಕ್ಷೆಯನ್ನು ಬರಲಿಕ್ಕೆ ಸಾಧ್ಯವಾಗುತ್ತೆ. ಈ ಪ್ರಯತ್ನವನ್ನು ನಾವು ಪ್ರಥಮವಾಗಿ ಶಿವಮೊಗ್ಗ ಜಿಲ್ಲೆಯಿಂದ ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಶಿವಮೊಗ್ಗ ಜಿಲ್ಲೆಯ ಮತ್ತು ನಮ್ಮ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಪ್ರಯೋಜನವನ್ನು ಪಡ್ಕೋಬೇಕು. ಹಾಗೂ ಇದನ್ನು ಮಾಡಲಿಕ್ಕೆ ತುಂಬು ಹೃದಯ ಸಹಕಾರವನ್ನು ನೀಡಿ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಇಂಗ್ಲೀಷ್ ಪಾಠಗಳನ್ನು ಸಿದ್ಧಪಡಿಸಿಕೊಂಡು ಮಕ್ಕಳಿಗೆ ಮುಟ್ಟುವಂತೆ ಆ ಯೂಟ್ಯೂಬ್ನಲ್ಲಿ ಆ ಪಾಠಗಳನ್ನು ಸಿದ್ಧಪಡಿಸಿ ಕೊಟ್ಟಂತಹ ನಮ್ಮ ಶಿವಮೊಗ್ಗ ಜಿಲ್ಲೆಯ ಇಂಗ್ಲೀಷ್ ಉಪನ್ಯಾಸಕರ ವೇದಿಕೆಗೆ ನಾನು ನಮ್ಮ ಜಿಲ್ಲೆಯ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹೀಗೆ ಇದರ ಒಂದು ಪ್ರಥಮ ಪ್ರಯತ್ನ, ಈ ಪ್ರಯತ್ನ ಯಶಸ್ವಿಯಾಗಲಿ. ಮಕ್ಕಳಿಗೆ, ಶಿವಮೊಗ್ಗ ಜಿಲ್ಲೆಯ ಮಕ್ಕಳಿಗೂ ಮತ್ತು ಎಲ್ಲ ಮಕ್ಕಳಿಗೂ ಕೂಡ, ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೂ ಕೂಡ ಇಂಗ್ಲೀಷ್ ಪರೀಕ್ಷೆ ಬರೀಲಿಕ್ಕೆ ಅನುಕೂಲಕರವಾಗಲಿ ಅಂತ ಹೇಳಿ ನಮ್ಮ ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ, ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ನಾಗರಾಜ್ ಸರ್. ನೌ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಮೈ ಲೆಕ್ಚರರ್ ಫ್ರೆಂಡ್ಸ್. ಅಂದರೆ ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ನನ್ನ ಎಲ್ಲ ಉಪನ್ಯಾಸಕ ಗೆಳೆಯರನ್ನು ಪರಿಚಯ ಮಾಡಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮಿಸ್ಟರ್ ಪೀಟರ್ ಸಿ ಸೆರಾಫ್. Hello students, wish you all the best. ಮಿಸ್ಟರ್ ರಾಮಚಂದ್ರಪ್ಪ ಹೊಸಮನೆ. Hello student, I wish you all the best. ಮಿಸ್ಟರ್ ಕೋದಂಡ HN. Hello students, wish you all the best. ಮಿಸ್ಟರ್ ರಾಜು KH. Hello students, all the best. ಮಿಸ್ಟರ್ ರವಿಕುಮಾರ್ AR. My dear students, good luck. Mrs. Savita N. Rao. Hello my dear students, all the best. Mr. Badri Narayan. Hello students, do well in the exam, all the best. Mrs. Anita Javli. Hello dear students, all the best. Mrs. Shilpa KG. Hello students, all the best. Mr. Shripad G. Hegde. Hello my dear students, I wish you all the best. Miss Shweta HV. Hello my dear students, wish you all the best. And Mr. Rajesh CS. My dear students, all the best. With the help of all these lecturers,
we are presenting the lessons in brief. So I request all of you to make use of this and do well in your coming exam.